ಪೇಂಟಿಂಗ್ ಇದೆಯಲ್ಲ ಅದು ಯಾಕೆ ಸಾಯ್ತಾ ಇದೆ ಅಂತೇಳಿ ಅದು ಏತಕ್ಕೆ ಯಾರಿಗೆ ಅದ್ರ ಕಲೆ ಬಗ್ಗೆ ಯಾರಿಗೂ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ನೋಡಿ. ಹಾಂ ಇದರಿಂದ ಇದು ಭಾಳ ಶಿಥಿಲವಾಗ್ತಾ ಇದೆ. ಹಾಂ ಶಿಥಿಲವಾಗೋದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಬಡತನನೇ ಮುಖ್ಯ. ನಮ್ಗೆ ಏನಿದ್ರು ಮೈಸೂರು ಪೇಂಟಿಂಗ್ಸು ಅಂತೇಳಿ ಫ್ರೇಮ್ ವರ್ಕ್ಸ್ನವ್ರು ಮಾತ್ರ ತಗೋತಾ ಇರೋದು, ಬೇರೆ ಇನ್ನು ಯಾರು ಅಲ್ಲಿ ಪರ್ಚೇಸ್ ಮಾಡ್ತಾಯಿಲ್ಲ. ಫ್ರೇಮ್ ವರ್ಕ್ಸ್ ಒಂದಷ್ಟು ಕೊಟ್ಬಿಡ್ತೀವಿ. ಏನಾದರೂ ತಮ್ಮಂಥ ಗಿರಾಕಿಗಳು ಬಂದರೆ ನೋಡಿ ಅದನ್ನು ಚೆನ್ನಾಗಿ ಮಾಡಿಕೊಡ್ತೀವಿ. ಚೆನ್ನಾಗಿ ಮಾಡಿಕೊಡೋದು ಅಂತಂದರೆ ಅದೇ ರಾಜರಾಜೇಶ್ವರಿ ಹೇಳಿದ್ದಲ್ಲ, ಆ ರೀತಿ ಪೇಂಟಿಂಗ್ ಮಾಡಿಕೊಡ್ತೀವಿ. ಬೇಕಾದ್ರೆ ಅದನ್ನು ತೋರಿಸ್ತೀನಿ ನೋಡಿ. ನಾವು ಮೈಸೂರಲ್ಲಿ ತಂಜಾವೂರ್ದು ಮೈಸೂರು ಸ್ಟೈಲು ಎರಡೂ ಒಂದೇ ಇರುತ್ತೆ. ಒಂದೇ ಇದ್ರೂ ಕೆಲಸ ಎರಡೂ ಒಂದೇ ಆದ್ರೂ ಅದರಲ್ಲಿ ತಂಜಾವೂರಿನವರು ಅಂತಂದರೆ ಹರಳಾಕಿರ್ತಾರೆ. ಹರಳಾಕಿದ್ದನ್ನು ನಾವು ತಂಜಾವೂರಿನಲ್ಲಿ ಅದೇ ಥರ ಮಾಡಬೇಕು ಅಂತೇಳಿ ನಮ್ಮ ಮೈಸೂರು ಸ್ಟೈಲಿಗೆ ಅದನ್ನು ಅನ್ವಯಿಸಿ ನಾವು ಹರಳಾಕಿ ಮೈಸೂರು ಸ್ಟೈಲ್ನಲ್ಲೇ ಮಾಡ್ತೀವಿ. ಅದನ್ನು ಮೈಸೂರು ಸ್ಟೈಲ್ ಸ್ಪೆಷಾಲಿಟಿ ಏನು ಅಂದರೆ ನಾವು ಗೋಲ್ಡ್ ಲೀಫ್ ಹಾಕಿ ಗೋಲ್ಡ್ ಲೀಫಲ್ಲಿ ಮೈಸೂರು ಸ್ಟೈಲ್ನ ಗೋಲ್ಡ್ ಲೀಫಲ್ಲಿ ಮಾಡ್ತೀವಿ. ಆ ಎಂಬೋಸಿಂಗ್ ಮಾಡಿ ಅದರಲ್ಲೆಲ್ಲ ಸಣ್ಣ ಕೆಲಸ ಮಾಡಿ ಮೈಸೂರು ಸ್ಟೈಲ್. ಅದು ಬೇರೆ ಯಾವ ಪೇಂಟಿಂಗ್ಸ್ ಎಲ್ಲ ಇರೋದಿಲ್ವಾ? ಇಲ್ಲ, ಗೋಲ್ಡ್ ಲೀಫೇ ಹಾಕ್ಬೇಕು ಅದು. ಸರಿ ಕಡೆ ಈ ಸ್ಟೈಲ್ ಆಫ್ ಪೇಂಟಿಂಗು ನಿಮ್ಗೆ ನೀವೇ ಹೇಳಿದಾಗ ನಿಮ್ಗೆ ಆರ್ಥಿಕವಾಗಿ ಏನು ಸುಧಾರಿಸಿಲ್ಲ. ಇಲ್ಲ. ಮತ್ತೆ ಯಾಕೆ ಅದನ್ನು ಹಿಡ್ಕೊಂಡಿದ್ದೀರಿ ನೀವು? ಯಾಕೆ ಬಿಡಬಾರ್ದು ಅದನ್ನು? ಬೇರೆ ಯಾಕೆ ಹೋಗ್ಬಾರ್ದು? ಬೇರೆದಕ್ಕೆ ಆರ್ಥಿಕ ಹೋಗ್ಬೇಕು ಅಂತ ಹೇಳಿದರೆ ಅದನ್ನು ನಾವು ಯಾವುದಕ್ಕೋಸ್ಕರಲ್ಲೂ ನಾವು ಬಿಡೋದಕ್ಕೆ ಅವಕಾಶ ಇಲ್ಲ. ಬಿಟ್ಟರು ನೀವು ಬೇರೆದಕ್ಕೆ ಹೋಗಿ ನಾವು ಏನು ಮಾಡೋಕ್ಕಾಗುತ್ತೆ? ಆದ್ದರಿಂದ ನಾವು ಇದನ್ನೇ ನಾವು ಮಾಡ್ತಾ ಇರೋದ್ರಿಂದ ಇದನ್ನು ಬಿಟ್ಟು ಬೇರೆ ನಾವು ಈ ಸೈನ್ ಬೋರ್ಡು ಅಂತೇಳಿ ಅದನ್ನು ಸೈನ್ ಬೋರ್ಡ್ ಮಾಡ್ತೀವಿ. ಮತ್ತು ಆದ್ರೂ ಇದನ್ನು ಮಾತ್ರ ಬಿಡೋಕ್ಕಾಗಲ್ಲ. ಇವಾಗ ಚೇಂಜ್ ಮಾಡಿಬಿಟ್ಟಿದ್ದೀವಿ ಆ ಸೈನ್ ಬೋರ್ಡು ಹಾಗೆ ಹೀಗೆ ಅಂತೇಳಿ. ಇದು ಮೈಸೂರು ಸ್ಟೈಲು ಬಿಟ್ಬಿಟ್ಟಿದ್ದೀವಿ. ಮೈಸೂರು ಸ್ಟೈಲು ಬಿಟ್ಬಿಟ್ಟು ಬೇರೆ ಸ್ಟೈಲ್ನಲ್ಲಿ ಇವಾಗ ಇಂಡಿಯನ್ ಆರ್ಟು ಅಂತೇಳಿ ಅದನ್ನು ಮಾಡ್ತಾಯಿದ್ದೀವಿ. ಅಂದರೆ ಇನ್ನೂ ಸ್ವಲ್ಪ ಹೇಳ್ತಾರೆ, ಯಾಕೆ ಆರ್ಥಿಕವಾಗಿ ಬೇರೆ ಯಾವ್ದಾದ್ರು ಒಳ್ಳೇದು ಸಿಕ್ಕಿದ್ರೆ ನೀವು ಯಾಕೆ ಬಿಡಬೇಕು? ಆರ್ಥಿಕವಾಗಿ ಬೇರೆದಂಥದ್ದೇನಾದ್ರು ಸಿಕ್ಕಿದ ಪಕ್ಷದಲ್ಲಿ ಅದನ್ನು ಮಾಡ್ಬೋದು. ಅಂದರೆ ಸಿಕ್ಕೋ ಅಂಥದ್ದು ನಮಗೆ ಅಷ್ಟು ಚಾನ್ಸ್ ಇಲ್ಲ. ಕಡೆ
ತಂದೆ ಹತ್ರ ಮಾತಾಡಿದಾಗ ಕಲೆ ಸಾಯ್ತಾ ಇದೆ ಅಂತ ಹೇಳ್ತಾರೆ ಮೈಸೂರು ಸರ್ ಪೇಂಟಿಂಗು. ಸೊ ಯಾಕೆ ಮತ್ತೆ ಅದನ್ನು ಯಾಕೆ ಇಟ್ಕೊಂಡಿದ್ದೀರಿ ಜೀವನ ನಡೆಸೋಕ್ಕಾಗದೆ ಆಗದೆ ಮತ್ತೆ ಬಿಡ್ಬೋದು. ಅಂದರೆ ಒಂದು ವರ್ಷದ ಹಿಂದೆ ಈ ಪ್ರಶ್ನೆ ಕೇಳಿದ್ರೆ ಖಂಡಿತ ಬಿಟ್ಬಿಡ್ತಾ ಇದೆ. ಆವಾಗ ನನಗೆ ಇದ್ರ ಬಗ್ಗೆ ವ್ಯಾಲ್ಯೂ ಗೊತ್ತಿರಲಿಲ್ಲ. ಆವಾಗ ಬರೀ ಸೈನ್ ಬೋರ್ಡು ಮತ್ತು ಅದು ಇದು ಬರ್ಕೊಂಡೇ ಹಣ ಸಂಪಾದನೆ ಮಾಡ್ತಾ ಇದ್ದೆ. ಅನಂತರ ವಿಷ್ಣುದೇವ್ ಅಂತ ಒಬ್ಬರು ನನಗೆ ಪರಿಚಯ ಆದರು. ಅವ್ರ ಮೂಲಕ ಈ ಕಲೆಗೆ ಈ ವ್ಯಾಲ್ಯೂ ಇದೆ ಅಂತ ಗೊತ್ತಾಯಿತು. ಅಂದರೆ ಇದನ್ನು ಕಂಟಿನ್ಯೂ ಮಾಡಿ ಇದನ್ನು ಬಿಡಬೇಡಿ, ಇದು ಮೈಸೂರು ಆಟ ಸಾಯ್ತಾ ಇದೆ, ಇದನ್ನು ಉಳಿಸಿ ಅಂತ ಅವ್ರು ಹೇಳಿದ್ರು. ಅದಕ್ಕೋಸ್ಕರ ಕಂಟಿನ್ಯೂ ಮಾಡಿ ಕಡೆ ಅದೇ ಕಾಫಿನ ಚಾನು ಕೊಡ್ತೀವಿ. ಅಲ್ಲ ಗೋಲ್ಡ್ ಲೀಫ್ ಬಗ್ಗೆ ಕಾಸ್ಟ್ ಗೋಲ್ಡ್ ಲೀಫ್ ಅದು ಪ್ಯೂರ್ ಆದ್ದರಿಂದ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಸ್ವಲ್ಪ ತುಂಬಾ ಕಾಸ್ಟ್ಲಿ ಆಗುತ್ತೆ. ಒಂದು ಪೇಂಟಿಂಗಿಗೆ 1,000 ಅಥವಾ 2,000 3,000 ಆ ರೀತಿ ಖರ್ಚಾಗುತ್ತೆ. ಅದನ್ನು ಕೊಂಡ್ಕೋಬೇಕಾದ್ರೆ ಅವರು ತುಂಬ ಹಣನೇ ಕೊಡಬೇಕಾಗತ್ತೆ. ಅದರಿಂದ ಸದ್ಯಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ಆಸಕ್ತಿ ಇದ್ದು ತುಂಬ ರಿಚ್ ಆಗಿರೋರು ಮಾತ್ರ ಕೊಂಡ್ಕೋತಾರೆ. ಇತ್ತೀಚೆಗೆ ಪರವಾಗಿಲ್ಲ, ಸ್ವಲ್ಪ ಜನ ಮುಂದೆ ಬಂದು ತಗೋತಾ ಇದ್ದಾರೆ, ಮತ್ತು ಪಬ್ಲಿಸಿಟಿ ಸಿಕ್ಕಿದೆ, ಅದರಿಂದ ಇದು ಪರವಾಗಿಲ್ಲ. ಮೊದಲೆಲ್ಲ ಇದಕ್ಕೆ ಬೆಲೆನೇ ಇರಲಿಲ್ಲ, ಕೊಡ್ತಾನೆ ಇರಲಿಲ್ಲ. ಏನೋ ದೇವ್ರ ಫೋಟೋಗಳು ಕೈ ಮುಗಿರು ಹೋಗ್ತಾರೆ ಅಷ್ಟೇ. ಕಡೆ ಗೋಲ್ಡ್ ಲೀಫ್ ಬಗ್ಗೆ ಮತ್ತೆ ಗೋಲ್ಡ್ ಲೀಫ್ ಅಂದರೆ ಅದು ಪ್ಯೂರ್ ಗೋಲ್ಡ್, ಶುದ್ಧ ಬಂಗಾರ. ಅದನ್ನು ನಾವು ಮೈಸೂರು ಸ್ಟೈಲ್ ಪೇಂಟಿಂಗ್ಗಳಿಗೆ ಯೂಸ್ ಮಾಡ್ತೀವಿ. ಅದಕ್ಕೆ ತುಂಬ ಕಾಸ್ಟ್ಲಿ ಆಗುತ್ತೆ. ತುಂಬ ಕಾಸ್ಟ್ಲಿ ಅಂದರೆ 2,000 ಆಗ್ಬೋದು, 3,000 ಆಗ್ಬೋದು. ಒಂದೊಂದು ಪೇಂಟಿಂಗ್ಗಳಿಗೆ ಎಷ್ಟು ವರ್ಕ್ ಇಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಮಗೆ ತುಂಬ ದುಡ್ಡು ಖರ್ಚಾಗುತ್ತೆ. ಅದನ್ನೆಲ್ಲ ಪೇಂಟಿಂಗ್ ತೊಗೋಬೇಕು ಅಂದ್ರೆ ಅವರು ತುಂಬ ದುಡ್ಡೇ ಕೊಡಬೇಕಾಗತ್ತೆ. ಅಂಥವರು ತುಂಬ ರಿಚ್ ಆಗಿರಬೇಕು ಅಥವಾ ತುಂಬ ಕಲೆ ಬಗ್ಗೆ ಆಸಕ್ತಿ ಇರಬೇಕು, ಅಂಥವ್ರು ಮಾತ್ರ ಮುಂದೆ ಬರ್ತಾರೆ. ಅಥವಾ ಇಲ್ಲ ಅಂದರೆ ಬರೋದಕ್ಕೆ ಸಾಧ್ಯತೆಯೇ ಇರೋದಿಲ್ಲ. ಕೆಲವು ಪೇಂಟಿಂಗ್ಗಳು ನಮಗೆ ತಿಂಗಳಗಟ್ಟಲೆ ಕೆಲಸ ಹಿಡಿತವೆ. ಅವು ತುಂಬ ಸೂಕ್ಷ್ಮವಾಗಿರ್ತವೆ ಮತ್ತು ಗೋಲ್ಡ್ ಲೀಫ್ ತುಂಬ ಹಿಡಿಸುತ್ತೆ. ನಾವು ತಿಂಗಳಗಟ್ಟಲೆ ಕೆಲಸ ಮಾಡಿ ಗೋಲ್ಡ್ ಲೀಫ್ ಎಲ್ಲ ಹಾಕಿ ಮಾಡೋದ್ರಿಂದ ದಿನವೂ ಹಿಡಿಯುತ್ತೆ, ಕೆಲಸನೂ ಹಿಡಿಯುತ್ತೆ, ಮತ್ತು ದುಡ್ಡು ಹೆಚ್ಚಿಗೆ ಖರ್ಚಾಗುತ್ತೆ, ಹಣ. ಅದಕ್ಕೋಸ್ಕರ ಅದು ಖರ್ಚಾಗಬೇಕು, ಅದು ಅದನ್ನು ತಗೋಬೇಕು ಅನ್ನೋದಾದರೆ ತುಂಬ ಆಸಕ್ತಿ ಬೇಕು ಜನಗಳಿಗೆ. ಅಂಥವ್ರು ಮುಂದೆ ಬರಬೇಕು, ತಗೋಬೇಕು. ಇಲ್ಲಾಂದರೆ ಈ ಕಲೆ ಸದ್ಯಕ್ಕೆ ಉಳಿಯೋದಿಲ್ಲ ಅನಿಸುತ್ತೆ. ಇತ್ತೀಚೆಗೆ ಪರವಾಗಿಲ್ಲ. ಬಾಂಬೆಯಲ್ಲಿ ಒಂದ್ಸರಿ ಎಕ್ಸಿಬಿಷನ್ ಮಾಡಿದ್ವಿ ಲಾಸ್ಟ್ ಇಯರ್ ಏಪ್ರಿಲ್ನಲ್ಲಿ. ಅದಾದ ನಂತರ ಸ್ವಲ್ಪ ಪಬ್ಲಿಸಿಟಿ ಸಿಕ್ಕಿದೆ. ಕೆಲವರು ಮುಂದೆ ಬಂದಿದ್ದಾರೆ ತಗೊಳ್ಳಿಕ್ಕೆ, ಅದ್ರ ಬಗ್ಗೆ ಆಸಕ್ತಿ ಬೆಳೆಸ್ಕೊತಾ ಇದ್ದಾರೆ. ಮತ್ತು ಈಗ ವೀರೇಂದ್ರ ಹೆಗ್ಡೆಯವರು ಕೂಡ ನಮಗೆ 1-2 ಪೇಂಟಿಂಗ್ಗಳು ಆರ್ಡರ್ ಕೊಟ್ಟಿದ್ದಾರೆ. ಅವರು ಕೂಡ ಈ ಕಲೆನ ಉಳಿಸಿ ಅಂತ ಹೇಳಿದ್ದಾರೆ. ಅವರು ತಮ್ಮ ಕಲೆ ಸಹಕಾರ ಕೊಡ್ತೀವಿ ಅಂತಲೂ ಮುಂದೆ ಬಂದಿದ್ದಾರೆ. ಮತ್ತು ಮೈಸೂರಿನ ತಿಪ್ಪೇಸ್ವಾಮಿ ಗೊತ್ತಲ್ಲ ಆರ್ಟಿಸ್ಟು, ಅವರು ಕೂಡ ಪರಿಚಯ ಆಗಿದ್ದಾರೆ. ಅವರು ಸಹಕಾರ ನೀಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. 1 ವರ್ಷದಿಂದ ಮಾತ್ರ ನಮಗೆ ವಿಷ್ಣುದೇವ್ ಅಂತ ಮೈಸೂರಿನವರು, ಅವರು ಗುಜರಾತ್ನವರು, ಅವ್ರು ಪರಿಚಯ ಆಗಿದ್ದು. ಅವ್ರ ಮೂಲಕ ಇದ್ರ ಬಗ್ಗೆ ಬೆಲೆ ಏನು ಅಂತ ಗೊತ್ತಾಯಿತು. ಅವ್ರು ಈ ಕಲೆನ ಬಿಡಬೇಡಿ, ಉಳಿಸಿ, ಇದನ್ನು ಸಾಯ್ತಾ ಇದೆ, ಸದ್ಯಕ್ಕೆ ಯಾರು ಇದನ್ನು ಮಾಡ್ತಾಯಿಲ್ಲ ಅಂತ ಹೇಳಿದ್ರು. ನಮಗೆ ಅದ್ರ ಬಗ್ಗೆ ಇದು ಗೊತ್ತಿರಲಿಲ್ಲ, ಏನೋ ಮಾಡ್ತಾಯಿದ್ದೀವಿ ಅಷ್ಟೇ. ಅವ್ರು ಬಂದು ಹೇಳಿದ ಮೇಲೆ ಇದ್ರ ಬಗ್ಗೆ ಗೊತ್ತಾಯ್ತು ನಮಗೆ. ಅದನ್ನೇ ಮುಂದುವರಿಸ್ತಾ ಇದ್ದೀವಿ. ಅವರೇ ಸಾಕಷ್ಟು ಪತ್ರಿಕೆಲೆಲ್ಲ ಬರೆದ್ರು, ಇಂಗ್ಲೀಷ್ ಪತ್ರಿಕೆಲೆಲ್ಲ ಬರೆದಿರು. ಸುಮಾರು ಪತ್ರಿಕೆಗಳು ಬಂದಿದೆ. ಇತ್ತೀಚೆಗೆ ತರಂಗದಲ್ಲಿ ಬಂದಿದ್ದು. ಇದಾದ ನಂತರ ಪರವಾಗಿಲ್ಲ, ಸುಮಾರಾಗಿ